ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಹುಲ್ ಗಾಂಧಿ ಒಬ್ಬ ದೇಶದ್ರೋಹಿ ಈ ರೀತಿ ಹೇಳೋ ಮೂಲಕ ಈಗ ಬಿಜೆಪಿ ನಾಯಕ ಸಂಬಿತ್ ಪಾತ್ರ ಕಾಂಗ್ರೆಸ್ ಪಕ್ಷಕ್ಕೆ, ಸ್ಪೆಷಲಿ ಸೋನಿಯಾ ಕುಟುಂಬಕ್ಕೆ ಆಘಾತ ಆಗೋ ತರಹದ ಏಟು ಕೊಟ್ಟಿದ್ದಾರೆ. एक बड़ा हिस्सा आप देख सकते हैं, ये सब उनको फंड करने वाले लोग हैं. उसका एक बड़ा हिस्सा आप देख सकते हैं ओपन सोसाइटी फाउंडेशन, यहां पर लिखा हुआ है ओपन सोसाइटी फाउंडेशन. यह एक बड़ा हिस्सा है. बाकी यूएस की बहुत सारी ऐसी संस्थाएं हैं, कुछ गवर्नमेंट एजेंसीज भी हैं जो ओसीसीआरपी को फंडिंग करती है. अब ये जो ओपन सोसाइटी फाउंडेशन है, ये किसका है? आपने कई बार इसका नाम सुना है, जॉर्ज सोरोस. ये जॉर्ज सोरोस का है, अर्थात जॉर्ज सोरोस ओसीसीआरपी का एक बहुत बड़ा फंडर है, उसको बहुत पैसा देता है. और मीडिया पार्ट जो फ्रांस का न्यूज़पेपर है वो कहती है कि हम तो सोचते थे कि ओसीसीआरपी एक इंडिपेंडेंट एजेंसी है, जैसे कि मीडिया एजेंसी को होना चाहिए, मगर अगर 70% पैसा उसका किसी एक सोर्स से आता है तो स्वाभाविक है वो तटस्थ नहीं रह सकता है. वो तटस्थ नहीं रह सकता है, न्यूट्रल नहीं रह सकता है. जो पैसा देता है उसके इंटरेस्ट में, उसके हक में वो बात करेगा. तो ओसीसीआरपी किसके हक में बात करता है? जॉर्ज सोरोस और डीप स्टेट. अमेरिका में जो डीप स्टेट है, जो कुछ ऐसी एजेंसीज अमेरिका के अंदर छुपी हुई हैं जो कहीं ना कहीं अन्य राज्यों में, अन्य जगहों पे इंस्टेबिलिटी चाहती हैं, उनके द्वारा फंड लेने के कारण उनके इंटरेस्ट के लिए काम करती है ये ओसीसीआरपी. अब हम आते हैं इसके सबसे महत्वपूर्ण कोण की तरफ, राहुल गांधी. आज मैं राहुल गांधी का कोई मजाक नहीं बनाऊंगा, क्योंकि यह मजाक का विषय नहीं है. दिस इज सीरियस बिजनेस. अ मेंबर ऑफ पार्लियामेंट ऑफ इंडिया, द लीडर ऑफ ऑपोजिशन ऑफ इंडिया, व्हेन ही ट्राइज टू बिट्रे हिज ओन मदरलैंड, जब भारत का लीडर ऑफ ऑपोजिशन खुद अपने देश के साथ द्रोह कर रहा हो, तो स्वाभाविक रूप से यह एक बहुत सीरियस विषय. ಸುಧಾಂಶು ತ್ರಿವೇದಿ, ಸಂಬಿತ್ ಪಾತ್ರ ಇಂಥ ನಾಯಕರ ಕೈಗೆ ರಾಹುಲ್ ಗಾಂಧಿ ತರಹದ ವ್ಯಕ್ತಿಗಳು ಸಿಕ್ಕರೆ ಜನ್ಮ ಜಾಲಾಡದೆ ಬಿಡ್ತಾರ? ದಾಖಲೆಗಳನ್ನ ಇಟ್ಕೊಂಡೆ ರುಬ್ತಾರೆ. ಸತ್ಯ ಯಾವಾಗಲೂ ಕಹಿಯಾಗೇ ಇರುತ್ತಲ್ವಾ? ಈಗ ಕಹಿ ತಿಂದಿರೋ ಕಾಂಗ್ರೆಸ್ ರಿಯಾಕ್ಟ್ ಮಾಡ್ತಾ ಇದೆ. ಇಷ್ಟಕ್ಕೂ ಸಂಬಿತ್ ಪಾತ್ರ ಮಾತಲ್ಲಿ ಏನಾದರೂ ಸುಳ್ಳಿತ್ತಾ? ನಂಗಂತೂ ಹಾಗನಿಸ್ತಾ ಇಲ್ಲಪ್ಪ. ಪದೇ ಪದೇ ಅದಾನಿ ವಿಷಯವನ್ನ ಮುಂದಿಟ್ಕೊಂಡು ಮೋದಿಜಿಯನ್ನ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡೋದು ರಾಹುಲ್ ಗಾಂಧಿಯ 1 ಪಾಯಿಂಟ್ ಅಜೆಂಡಾ. ಇದ್ರ ಬಗ್ಗೆನೇ ಸಂಬಿತ್ ಪಾತ್ರ ಕಟುವಾಗಿ ಹೇಳಿರೋದು, ಜೊತೆಗೆ ರಾಹುಲ್ ಗಾಂಧಿಯ ವಿದೇಶಿ ಕನೆಕ್ಷನ್ ಅನ್ನ ಎಕ್ಸ್ಪೋಸ್ ಮಾಡಿರೋದು. ಸಂಬಿತ್ ಪಾತ್ರ ಹೇಳಿರೋದಾದ್ರೂ ಏನು? ಜಾರ್ಜ್ ಸೋರೋಸ್ ಬೇರೆ ಅಲ್ಲ, ರಾಹುಲ್ ಗಾಂಧಿ ಬೇರೆ ಅಲ್ಲ. ರಾಹುಲ್ ಮತ್ತು ಸೋರೋಸ್ ಇವರಿಬ್ಬರದು ಎರಡು ಮುಖ ಒಂದು ದೇಹ. ರಾಹುಲ್ ಗಾಂಧಿ ವಿದೇಶಿ ಶಕ್ತಿಗಳನ್ನು ಬಳಸಿ ದೇಶ ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿನ ಉದ್ಯಮಿಗಳನ್ನು ಮತ್ತು ಸ್ಟಾಕ್ ಮಾರ್ಕೆಟ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಭಾರತದ ಆರ್ಥಿಕತೆ ಕುಸಿಯೋ ಹಾಗೆ ಮಾಡೋದು, ದೇಶವನ್ನು ಅಸ್ಥಿರಗೊಳಿಸೋದು ಇವರ ಉದ್ದೇಶ. ಓಸಿಸಿಆರ್ಪಿ ತರಹದ ಏಜೆನ್ಸಿಗಳನ್ನು ಬಳಸಿ ಭಾರತವನ್ನು ನಾಶ ಮಾಡೋ ಪ್ರಯತ್ನ ಆಗ್ತಾ ಇದೆ. ಇದರ ಮೂಲ ಪುರುಷ ಜಾರ್ಜ್ ಸೋರೋಸ್. ಈತನ ಜೊತೆ ರಾಹುಲ್ ಗಾಂಧಿ ಕೈ ಜೋಡಿಸಿದ್ದಾರೆ. ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಅಂತ ಕರೆಯೋದಕ್ಕೆ ನಾನು ಹಿಂಜರಿಯೋದಿಲ್ಲ. ಇದು ಸಂಬಿತ್ ಪಾತ್ರ ಮಾತಿನ ಸಾರಾಂಶ. ಇದಕ್ಕೆ ಈಗ ಕಾಂಗ್ರೆಸ್ನ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹಕ್ಕುಚ್ಯುತಿ ಮಂಡನೆಗೂ ರೆಡಿಯಾಗಿದ್ದಾರೆ. ಮಾಡಲಿ ಬಿಡಿ. ಆದರೆ ಸಂಬಿತ್ ಪಾತ್ರ ಈ ಆರೋಪ ಮಾಡೋಕ್ಕೂ ಮೊದಲೇ ಟಿವಿ ವಿಕ್ರಮ ಮತ್ತು ಹಲವಾರು ಮೀಡಿಯಾಗಳು ಜಾರ್ಜ್ ಸೋರೋಸ್ ಮತ್ತು ರಾಹುಲ್ ನಡುವೆ ಇರುವಂಥ ಕನೆಕ್ಷನ್ ಬಗ್ಗೆ, ಓಸಿಸಿಆರ್ಪಿ ಬಗ್ಗೆ ವಿವರವಾಗಿ ಕಾರ್ಯಕ್ರಮಗಳನ್ನು ಮಾಡಿತು. ಸತ್ಯವನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿತು. ಈಗ ಸಂಬಿತ್ ಪಾತ್ರ ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಧ್ವನಿಯಲ್ಲಿ ಹೇಳಿರೋದ್ರಿಂದ, ಬಿಜೆಪಿ ನಾಯಕನ ಬಾಯಿಂದ ಈ ಮಾತು ಬಂದಿರೋದ್ರಿಂದ ಕಾಂಗ್ರೆಸ್ಗೆ ತುಂಬಾ ನೋವಾಗ್ತಾ ಇದೆ. ವೀಕ್ಷಕರೇ, ರಾಹುಲ್ ಗಾಂಧಿ ದೇಶದ್ರೋಹಿನ, ದೇಶ ವಿರೋಧಿನ ಅಂತ ನಾವು ಚರ್ಚೆ ಮಾಡೋ ಅಗತ್ಯವೇ ಇಲ್ಲ.
ಆತನ ಪೌರತ್ವ, ಆತನ ಸಂಪರ್ಕಗಳು, ಆತ ವಿದೇಶಕ್ಕೆ ಹೋಗಿ ಭಾರತದ ಬಗ್ಗೆ ಹೀನಾಯವಾಗಿ ಮಾತಾಡೋದು ಇತ್ಯಾದಿ ಇತ್ಯಾದಿ ನೋಡಿದರೆ ಗೊತ್ತಾಗತ್ತೆ ಆತ ಏನು ಅಂತ. ಆದರೆ ಈಗ ಒಂದು ಚಿಕ್ಕ ಎಳೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ನೋಡಿದ ಮೇಲೆ ನೀವು ರಾಹುಲ್ ಗಾಂಧಿ ಯಾರು ಅಂತ ತೀರ್ಮಾನ ಮಾಡಬಹುದು. ರಾಹುಲ್ ಗಾಂಧಿಗೆ ISI ವ್ಯಕ್ತಿಯ ಜೊತೆ ಇರುವಂಥ ಸಂಪರ್ಕದ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ISI ಅಂದರೆ ಏನು ಅಂತ ನಿಮಗೆ ಹೇಳೋ ಅಗತ್ಯ ಇಲ್ಲ ಅಲ್ವಾ? ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್, ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ. ಎಸ್, ರಾಹುಲ್ ಗಾಂಧಿಗೂ ಜಾರ್ಜ್ ಸೋರೋಸ್ಗೂ ಇರುವಂಥ ಕನೆಕ್ಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಪುರಾವೆ ಕೂಡ ಸಿಕ್ಕಿದೆ. ಆದರೆ ರಾಹುಲ್ ಗಾಂಧಿ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆಯ ಮುಖಂಡನ ಜೊತೆ ಮೀಟಿಂಗ್ ಮಾಡಿರೋ ಬಗ್ಗೆ ಎಲ್ಲಾದರೂ ಚರ್ಚೆ ಆಗಿದೆಯಾ? ಐ ಥಿಂಕ್ ನೋ. ಓಕೆ, ಈಗ ಹೇಳ್ತೀನಿ ಕೇಳಿ. ಸೆಪ್ಟೆಂಬರ್ 7, 2023 ರಾಹುಲ್ ಗಾಂಧಿ ಬೆಲ್ಜಿಯಂನ ಬ್ರುಸೆಲ್ಗೆ ಪ್ರಯಾಣ ಮಾಡ್ತಾರೆ ಒಂದು ಮೀಟಿಂಗ್ ಸಲುವಾಗಿ. ಅದರ ಬಗ್ಗೆ ಕಾಂಗ್ರೆಸ್ನ ಅಧಿಕೃತ ಹ್ಯಾಂಡಲ್ನಿಂದ ಟ್ವೀಟ್ ಕೂಡ ಬರುತ್ತೆ. ದುಂಡು ಮೇಜಿನ ಸಭೆ ಅದು. ಅದರಲ್ಲಿ ಯುರೋಪಿನ ಪಾರ್ಲಿಮೆಂಟ್ನ ಹಲವಾರು ಸದಸ್ಯರಿರ್ತಾರೆ. ಅವರ ಜೊತೆ ಇದ್ದಂಥ ಒಬ್ಬ ಪ್ರಮುಖ ವ್ಯಕ್ತಿ ಅಂದರೆ ಅದು ಫ್ಯಾಬಿಯೋ ಮಾಸಿಮೋ. ಫ್ಯಾಬಿಯೋ ಯಾರು ಗೊತ್ತಾ? ಇಟಲಿಯ ಎಡಪಂಥೀಯ ರಾಜಕಾರಣಿ ಹಾಗೂ ಯುರೋಪಿಯನ್ ಸಂಸತ್ತಿನ ಮಾಜಿ ಸಂಸದ. ಇದು ನಾರ್ಮಲ್ ಇಂಟ್ರೊಡಕ್ಷನ್. ಸ್ಪೆಷಲ್ ಇಂಟ್ರೊಡಕ್ಷನ್ ಕೊಡೋದಾದ್ರೆ ಈತ ಪರ್ವೇಜ್ ಇಕ್ಬಾಲ್ ಲೋಜರ್ ಅನ್ನೋ ವ್ಯಕ್ತಿಯ ಆಪ್ತ ಮಿತ್ರ. ಪರ್ವೇಜ್ ಇಕ್ಬಾಲ್ ಲೋಜರ್ ಯಾರು? ಈತ ಯುರೋಪ್ನಲ್ಲಿರುವಂಥ ISI ಅಸೆಟ್. ಹೌದು, ಭಾರತದ ಶತ್ರು ದೇಶ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿಯ ಒಬ್ಬ ಸದಸ್ಯ ಈ ಪರ್ವೇಜ್ ಇಕ್ಬಾಲ್. ಈ ಲೋಜರ್ ಅನ್ನೋ ISI ಆದ್ಮಿ ತನ್ನ ಆಪ್ತ ಮಿತ್ರ ಫ್ಯಾಬಿಯೋನನ್ನ ಯಾಕೆ ಬಳಸ್ಕೊಳ್ತಿದ್ದ ಗೊತ್ತಾ? ಆಂಟಿ ಇಂಡಿಯಾ ಪ್ರೊಪಗಾಂಡವನ್ನು ಸೃಷ್ಟಿ ಮಾಡೋದಕ್ಕೆ, ಕಾಶ್ಮೀರದಲ್ಲಿ ಭಾರತ ವಿರೋಧಿ ಮನಸ್ಥಿತಿ ಬೆಳೆಸೋದಕ್ಕೆ, ಕಾಶ್ಮೀರದ ಸಮಸ್ಯೆಯನ್ನು ಉಲ್ಬಣಗೊಳಿಸೋದಕ್ಕೆ, ಪಾಕಿಸ್ತಾನದ ಪರ ಪ್ರೊಪಗಾಂಡ ರೆಡಿ ಮಾಡೋದಕ್ಕೆ ಈತ ಯುರೋಪಿಯನ್ ಸಂಸದನನ್ನು ಬಳಸ್ಕೊಳ್ತಿದ್ದ. ಅಂಥ ವ್ಯಕ್ತಿಯನ್ನು ರಾಹುಲ್ ಗಾಂಧಿ ಬೆಲ್ಜಿಯಂನ ಬ್ರುಸೆಲ್ನಲ್ಲಿ ಭೇಟಿಯಾಗ್ತಾರೆ, ಮೀಟಿಂಗ್ ನಡೆಸ್ತಾರೆ. ISI ಏಜೆನ್ಸಿ ಪರ್ವೇಜ್ ಲೋಜರ್ ಮೂಲಕ ಫ್ಯಾಬಿಯೋ ಜೊತೆ ಕನೆಕ್ಷನ್ ಬಳಸ್ಕೊಂಡು ಭಾರತವನ್ನು ಟಾರ್ಗೆಟ್ ಮಾಡುತ್ತೆ. ನಿಮಗೆ ಪರ್ವೇಜ್ ಲೋಜರ್ ಬಗ್ಗೆ ನಾನು ಹೇಳಿರೋ ಮಾತು ನಂಬಿಕೆ ಬರಬೇಕಂದ್ರೆ ಈ ಫೋಟೋ ಒಂದ್ಸಲ ನೋಡಿ. ಇಮ್ರಾನ್ ಖಾನ್ ಜೊತೆ ಪರ್ವೇಜ್ ಮೀಟಿಂಗ್ ನಡೆಸ್ತಾ ಇರುವಂಥ ಫೋಟೋ ಇದು. ಈ ಪರ್ವೇಜ್ ಲೋಜರ್ ಭಾರತ ವಿರೋಧಿ ಮನಸ್ಥಿತಿ ಇರುವಂಥ ಪ್ರತಿ ಕ್ರಿಮಿಗಳನ್ನು ಕೂಡ ಮೀಟ್ ಮಾಡ್ತಾನೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಕೊಡ್ತೀನಿ. ಇದು ಅವತಾರ್ ಸಿಂಗ್ ಪನ್ನು ಜೊತೆ ಇರುವಂಥ ಫೋಟೋ. ಅವತಾರ್ ಸಿಂಗ್ ಪನ್ನೂನ್ ಅಂದರೆ ಸಿಖ್ ಫಾರ್ ಜಸ್ಟಿಸ್ ಅನ್ನೋ ಸಂಘಟನೆಯ ಅಧ್ಯಕ್ಷ. ಇನ್ನು ಗುರುಪತ್ವಂತ್ ಸಿಂಗ್ ಪನ್ನು ಬಗ್ಗೆ ನಿಮಗೆ ಗೊತ್ತೇ ಇದೆ. ಭೂಗತವಾಗಿ ಇಟ್ಕೊಂಡೆ ದಿನ ಬೆಳಗಾದ್ರೆ ಭಾರತಕ್ಕೆ ಒಂದಲ್ಲ ಒಂದು ಧಮಕಿ ಹಾಕ್ತಾನೆ ಇರ್ತಾನೆ. ಈ ಗುರುಪತ್ವಂತ್ ಸಿಂಗ್ನ ಬಿಸ್ನೆಸ್ ಪಾರ್ಟ್ನರ್ ಎಲ್ಲಿ ಅವನು ಗೊತ್ತಾ? ಹೀ ಈಸ್ ಫ್ರಮ್ ಪಾಕಿಸ್ತಾನ್. ಹೆಸರು ಮೊಹಮ್ಮದ್ ಸಲ್ಮಾನ್ ಯೂನಸ್. ಇವರಿಬ್ರು ಸೇರಿ ಕಟ್ಟಿರೋದೇ ಈ ಸಿಖ್ ಫಾರ್ ಜಸ್ಟಿಸ್ ಅನ್ನೋ ಸಂಘಟನೆ. ಕಾಶ್ಮೀರಿ ಖಲಿಸ್ತಾನಿ ರೆಫರಾಂಡಮ್ ಫ್ರಂಟ್ನಲ್ಲಿ ಕೂಡ ಇವರಿಬ್ಬರು ಸದಸ್ಯರಾಗಿದ್ದಾರೆ. ಒನ್ಸ್ ಅಗೇನ್ ಈ ಸಂಸ್ಥೆಗಳಿಗೆ ಫಂಡ್ ಮಾಡ್ತಾ ಇರೋದು ಪಾಕಿಸ್ತಾನದ ISI. ಓಕೆ, ಡಾಟ್ಗಳನ್ನು ನೀವೇ ಕನೆಕ್ಟ್ ಮಾಡ್ಕೊಂಡ್ಬಿಡಿ. ಸೆಪ್ಟೆಂಬರ್ 2023ರಲ್ಲಿ ರಾಹುಲ್ ಗಾಂಧಿ ಈ ದುಂಡು ಮೇಜಿನ ಸಭೆ ನಡೆಸಿದ ಕೆಲವೇ ದಿನಗಳ ನಂತರ ಭಾರತಕ್ಕೂ ಕೆನಡಾಗೂ ನಡುವೆ ಬಿಕ್ಕಟ್ಟು ಶುರು ಆಗುತ್ತೆ. ಇವು ಈಗ ಕಾಣ್ತಾ ಇರುವಂಥ ಡಾಟ್ಗಳು. ನೀವೇ ಕನೆಕ್ಟ್ ಮಾಡ್ತಾ ಹೋಗಿ. ಡಾಟ್ ನಂಬರ್ 1 ಪಾಕಿಸ್ತಾನದ ISI. ಡಾಟ್ ನಂಬರ್ 2 ಅದರ ಸದಸ್ಯ ಪರ್ವೇಜ್ ಇಕ್ಬಾಲ್ ಲೋಜರ್. ಡಾಟ್ ನಂಬರ್ 3 ಅವನ ಮಿತ್ರ ಫ್ಯಾಬಿಯೋ ಮಾಸಿಮೋ. ಡಾಟ್ ನಂಬರ್ 4 ಅವನನ್ನು ಭೇಟಿ ಮಾಡಿರುವಂಥ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಗೆ ISI ಸಂಪರ್ಕ ಇರೋ ವ್ಯಕ್ತಿಗಳ ಜೊತೆ ಏನು ಕೆಲಸ? ಅಧಿಕಾರದಲ್ಲಿ ಇಲ್ದಿರೋ ರಾಹುಲ್ ಗಾಂಧಿಗೆ ವಿದೇಶಿಗಳ ಜೊತೆ ಯಾವ ರಾಜ್ಯಕ್ಕೆ ಮೀಟಿಂಗ್ ಇರುತ್ತೆ? ಇದು ಬಿಸ್ನೆಸ್ ಮೀಟ್ ಅನ್ನೋದಾದ್ರೆ ರಾಹುಲ್ ಗಾಂಧಿ ಮಾಡ್ತಾ ಇರುವಂಥ ಬಿಸ್ನೆಸ್ ಏನು? ರಾಹುಲ್ ಗಾಂಧಿ ಭೇಟಿಗೆ ಮುನ್ನ ಎಲ್ಲವೂ ಸರಿ ಇದ್ದಂಥ ಇಂಡೋ ಕೆನಡಾ ರಿಲೇಷನ್ಶಿಪ್ ಆ ನಂತರ ಹದಗೆಟ್ಟಿದ್ಯಾಕೆ? ಉತ್ತರ ಬೇಕಾಗಿರೋ ಪ್ರಶ್ನೆಗಳೇ ಅಲ್ವ ಇವೆಲ್ಲ. ಇದನ್ನೆಲ್ಲ ನೋಡಿದ ಮೇಲೆ ನಿಮ್ಗೇನು ಅನಿಸುತ್ತೆ? ರಾಹುಲ್ ಗಾಂಧಿ ದೇಶಭಕ್ತ ಅಂತ ಅನ್ಸುತ್ತಾ? ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಸಂಬಿತ್ ಪಾತ್ರ ಹೇಳಿರೋ ಮಾತಲ್ಲಿ ಸತ್ಯ ಇದೆ ಅನ್ಸೋದಿಲ್ವಾ? ಸುಮ್ಮನೆ ಉರ್ಕೊಳ್ಳೋ ಬದಲು ರಾಹುಲ್ ಗಾಂಧಿ ತಮ್ಮನ್ನ ದೇಶಪ್ರೇಮಿ ಅಂತ ಪ್ರೂವ್ ಮಾಡ್ಕೊಳ್ಳೋ ಅನಿವಾರ್ಯತೆ ಇದೆ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.